Hello everyone, you are watching News Insights. Let's watch today's news updates. We are extremely proud to announce that Deepak M of grade 10 and Shweta K of grade 4 have a big round of applause. Thank you. So that keeps the motivation alive. ಕಟ್ಟಡ ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಕೃಷ್ಣ ಸಂದೀಪನಿ ಆಶ್ರಮಕ್ಕೆ ಹೋದಂತೆ ಕಲಿಯೋದಕ್ಕೆ. ಲೈಟ್ ಇರಲಿಪ್ಪ, ಲೈಟ್ ಇರಲಿ, ಲೈಟ್ ತೆಗಿಬೇಡಿ ಅದನ್ನು. ಐ ವಾಂಟ್ ದ ಲೈಟ್ ದೇ. ಮೇಷ್ಟ್ರಿಗೆ ಮುಂದೆ ಕಾಣಿಸ್ದೇ ಹೋದ್ರೆ ಮಾತಾಡೋಕ್ಕಾಗಲ್ಲ, ನಮಗೆ ಕಾಣಿಸ್ಬೇಕಲ್ಲ ಯಾರಿಗೆ ಮಾತಾಡ್ತಿದ್ದೀವಿ ಅಂತ. ಸಂದೀಪನಿ ಹೋದ, ಆಶ್ರಮ ಇತ್ತು ಅಂತ ಕೇಳಿದ್ವಿ. ಆ ಬಿಲ್ಡಿಂಗ್ ಎಲ್ಲಿದೆಯೋ ಗೊತ್ತಿಲ್ಲ. ಆ ಬಿಲ್ಡಿಂಗಲ್ಲಿ ರಾಮ ಕಲ್ತದ್ದು ಮಾತ್ರ ಇವತ್ತಿಗೂ ಉಳ್ಕೊಂಡಿದೆ ನಮ್ಮ ತಲೆಯಲ್ಲಿ. 9600 ವರ್ಷಗಳಿಂದ ಉಳ್ಕೊಂಡಿದೆ. ಕೃಷ್ಣ ಹೋದ ಸಂದೀಪನ ಕಡೆ, ರಾಮ ವಶಿಷ್ಠರ ಕಡೆ ಕಲಿತ. ಆ ಕಟ್ಟಡ ಯಾರಿಗೂ ಗೊತ್ತಿಲ್ಲ. ಅದರಿಂದ ಕಟ್ಟಡ ಬೇಕು, ಪಾಠ ಮಾಡೋದಕ್ಕೆ ಬೇಕು. ಆ ಕಟ್ಟಡದ ಒಳಗೆ ಏನಾಗ್ತದೆ ಅನ್ನೋದು ಬಹಳ ಮುಖ್ಯ ಇದೆ. ನಾನು ಜಾಸ್ತಿ ಮಾತಾಡಲ್ಲ, ನೀವು ಮಕ್ಕಳ ಕಾರ್ಯಕ್ರಮ ನೋಡೋಕೆ ಬಂದಿರ್ತೀರಿ. ಆದರೆ 2 ಮಾತು ಹೇಳಬೇಕು ನಾನು ನಿಮಗೆ. 50 ವರ್ಷಗಳ ಹಿಂದೆ ಬಹಳ ಅಭಿಮಾನದಿಂದ ಮಾತಾಡ್ತಿದ್ವಿ ನಾವೆಲ್ಲರೂ. ಭಾರತದ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಎಷ್ಟೊಂದು ದಾಳಿಗಳಾದರೂ ಉಳ್ಕೊಂಡಿದೆ ನಮ್ಮ ಭಾರತ ಸತ್ವ ಅಂತ ಅಲ್ವಾ. ಕೂಣರು ಬಂದರು, ಕುಶಾಣರು ಬಂದರು, ಅರಬರು ಬಂದರು, ಯಾರ್ಯಾರು ಬಂದರು, ಆದರೆ ನಮ್ಮ ಸಂಸ್ಕೃತಿ ಅಲಗದೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅಷ್ಟು ಗಟ್ಟಿ ನಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ವಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗೆ ಇವತ್ತಿಲ್ಲ. ಯಾಕೆ ಗೊತ್ತಾ? ನನ್ನ ಜೊತೆಗೆ ಯಾರಾದರೂ ಯುದ್ಧ ಮಾಡೋಕ್ಕೆ ಬಂದರೆ ವೈರಿಗಳು ಕಾಣಿಸ್ತಾರೆ. ವೈರಿಗಳಿಗೆ ನಾನು ಹೊಡೆದಾಡ್ಬೋದು, ಯುದ್ಧ ಮಾಡ್ಬೋದು. ವೈರಿಗಳು ಕಾಣಿಸ್ತಾ ಇದ್ದರೆ ಯುದ್ಧ ಮಾಡ್ಬೋದಪ್ಪ. ಕಾಣಿಸ್ದೇ ಹೋದರೆ ಏನು ಯುದ್ಧ ಮಾಡ್ತೀನಿ? ಮೊದಲು ನಮ್ಮ ವೈರಿಗಳು ನಮ್ಮ ಗಡಿ ಆಚೆಗಿದ್ದರು. ನಮ್ಮ ಭಾರತದ ಗಡಿ ಆಚೆಗಿದ್ದಾಗ ಯುದ್ಧ ಮಾಡ್ತಿದ್ವಿ. ಈಗ ನಮ್ಮ ವೈರಿಗಳು ಎಲ್ಲಿದ್ದಾರೆ ಗೊತ್ತಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಮೊಬೈಲಲ್ಲಿ, ನಿಮ್ಮ ಟಿ ವಿಯಲ್ಲಿ ಕೂತಿದ್ದಾರೆ. ಅಲ್ಲಿಂದ ಶುರು ಆಗ್ತಾ ಇದೆ. ಈಗ ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ, ನಮಸ್ಕಾರ ಮಾಡಬಾರೋ ಅಂತ ನಿಮ್ಮ ಮಗನ ಕರೆದ್ರೆ ಅಲ್ಲಿ MTV ನಡೀತಾ ಇದೆ. ಗಟ್ಟಿ ಮಾಡ್ಕೋತಾರೋ ಆಗ ಜೀವಂತಿರೋ ವ್ಯಕ್ತಿಗಳ ಜೊತೆ ಸಂಬಂಧ ಅಳ್ಳಕ್ಕಾಗ್ತಾ ಹೋಗುತ್ತೆ, ಅಶಕ್ತ ಆಗ್ತಾ ಹೋಗುತ್ತೆ. ನಾನು ಕಡೆ ತಮಾಷೆ ಮಾಡಿ ಹೇಳಿದ್ದೆ, ಹಿಂದಕ್ಕೆ ಸಿನಿಮಾ ಆಗ್ತಿತ್ತು, ಬಂಗಾರದ ಮನುಷ್ಯ ಅಂತ ಸಿನಿಮಾ ನೋಡಿದಾಗ 1 ವರ್ಷ ನಡೆದಂಥದ್ದು. ಅದ್ಭುತ. 1 ವರ್ಷ, 2 ವರ್ಷ, 3 ವರ್ಷ ನಡೀತಿತ್ತು. ಈ ಯಾವ ಸಿನಿಮಾಗಳು ಹಾಗೆ ಅನ್ನಲ್ಲ. ಸಂಭ್ರಮದ 1 ವಾರ. ಈಗ ನಮ್ಮ ಜೀವನಗಳು ಹಾಗೆ ಆಗ್ತಾ ಇದ್ದಾವೆ. ಯಾವಾಗ ನನಗೆ ನಿರ್ಜೀವ ವಸ್ತುಗಳು ಪ್ರಿಯ ಆಗ್ತದೋ ಜೀವಂತ ವ್ಯಕ್ತಿಗಳು ದೂರ ಆಗ್ತಾರೆ.
ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, ಗಂಡ ಬೇಕಾಗಿಲ್ಲ, ಹೆಂಡತಿ ಬೇಕಾಗಿಲ್ಲ. ಮದುವೆಗಳಿಗೆ ಗಟ್ಟಿಯಾಗಿ ಉಳ್ಕೊಂಡ್ರೆ ಸಾಕು. ಪೂರ 5 ವರ್ಷ ಚೆನ್ನಾಗಿ ಬದುಕಿದ್ದೀವಿ ಸರ್ ಅಂದ್ರೆ ಅಚೀವ್ಮೆಂಟ್ ಆಗಿದೆ ಈಗ. ಅದು ಯಾಕಾಗತ್ತೆ ಗೊತ್ತಾ? ನಾವು ನಿರ್ಜೀವಸ್ಗಳ ಜೊತೆ ಜಾಸ್ತಿ ಇಟ್ಕೊಂಡಿದ್ದೀವಿ. ನಾನು ಎಷ್ಟೋ ಜನ ಪಾಲಕರು ಹೇಳ್ತಾರೆ, ಸರ್ ಮೊಬೈಲ್ ಬಿಡೋಲ್ಲ ಸರ್, ಏನು ಮಾಡೋದು, ನಾನು ಬಿಡಿಸೋದು ಹೇಗೆ ಅವನ್ನ ಅಂತ. ನಾ ಕೇಳೋ ಪ್ರಶ್ನೆ, ಕೊಟ್ಟರೆ ಯಾರು ಮೊಬೈಲ್ ಅವನಿಗೆ? ನಾವೇ ತಾನೇ ಕೊಟ್ಟದ್ದು ಮೊಬೈಲ್. ಸಂಭ್ರಮ ಪಟ್ಟಿದ್ವಿ. ನಮ್ಮ ಮಗಳು ನೋಡಿ 2 ವರ್ಷ ಹುಡುಗಿ ಮೊಬೈಲ್ ಕೊಡ್ತಾ ಟಕ್ಕಂತ ಹೋಗಿ ಯೂಟ್ಯೂಬ್ ನೋಡ್ತಾಳೆ. ಆಕೆನೆ ಸಂಭ್ರಮ ಪಟ್ಟಿರಲಿಲ್ಲ. ಆ ಸಂಭ್ರಮ ಮುಂದೆ ಹೋಗಿದೆ. ಮಗು ಮೊಬೈಲ್ ಜಾಸ್ತಿ ಬೇಕಾಯ್ತು, ನೀವು ಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ, ಈ ಶಾಲೆ ಹೆಸರು ವಿದ್ಯಾ ಸಂಸ್ಕೃತಿ ಅಂತ ಇದೆ. ಅದು ಅನ್ವರ್ಥಕ ನಾಮ ಆಗಬೇಕದು, ಬರೀ ಶಾಲೆ ಹೆಸರಲ್ಲ. ವಿದ್ಯೆಯನ್ನು ಕೊಡ್ತೀವಿ, ಅದ್ರ ಜೊತೆ ಸಂಸ್ಕೃತಿ ಕೊಡಬೇಕಾಗತ್ತೆ. ಸಂಸ್ಕೃತಿಯನ್ನು ಹ್ಯಾಕ್ ಕೊಡಬೇಕು, ನಡು ತೋರಿಸ್ಬೇಕಾಗತ್ತೆ. ನಾನು ಈ ವರ್ಷ ಹೇಳ್ತಾ ಇದ್ದೆ, ನಾವು 6:10 ಶುರು ಮಾಡಿದ್ವಿ ಕಾರ್ಯಕ್ರಮ. ಮುಂದಿನ ವರ್ಷ 6 ಗಂಟೆಗೆ ಶುರು ಆಗ್ತದೆ. 6 ಗಂಟೆ 1 ನಿಮಿಷ ಅಲ್ಲ. ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕಾದ್ರೆ ಹಾಗೆ ಕಲಿಸ್ಬೇಕು ನಾವು. ನಾನು ಹೇಳ್ತಿದ್ದೆ, ನಾನು ಪ್ರಾಮಾಣಿಕನಾಗಿದ್ದರೆ ನನ್ನ ಮಕ್ಕಳು ಪ್ರಾಮಾಣಿಕರಾಗ್ತಾರೆ. ಮೇಷ್ಟ್ರು ಪ್ರೀತಿಯಿಂದ ನಡ್ಕೊಂಡ್ರೆ ಮಕ್ಕಳು ಪ್ರೀತಿ ನಡ್ಕೋತಾರೆ. ಈ ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗತ್ತೆ. ಅದಕ್ಕೊಂದು ಹಠ ಹಿಡಿದಿದ್ದೀವಿ, ನೋಡೋಣ. ನಿಮ್ಮೆಲ್ಲರೂ ಸಹಕಾರ ಬೇಕು ನನಗೆ. ಆದಾಗ ಸ್ಕೂಲಿಗೆ ಬನ್ನಿ, ಹೆಡ್ ಮಿಸ್ಟ್ರೆಸ್ಗೆ ಭೇಟಿಯಾಗಿ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಎಲ್ಲರೂ ಕೇಳ್ತಾ ಇರ್ತೀನಿ, ಕೊಳಕ್ಕೆ ಬಟ್ಟೆ ಕೊಟ್ಟರೆ ಅವರು ಒಗೆದು ಇಸ್ತ್ರಿ ಮಾಡಿ ಕೊಟ್ಬಿಡ್ತಾರೆ. ಹಂಗೆ ಮಾಡೋಕ್ಕಾಗಲ್ಲ. ನಾವು ನೀವಿಬ್ಬರು ಸೇರಿ ಮಾಡಬೇಕಾದಂಥದ್ದು ಆ ಮಗುವಿನ ಬೆಳವಣಿಗೆ ಕೆಲಸ. ಅದಕ್ಕೆ ದಯವಿಟ್ಟು ಆಗಾಗ ಶಾಲೆಗೆ ಬಂದು ಪ್ರಿನ್ಸಿಪಾಲ್ ಭೇಟಿಯಾಗಿ, ಕ್ಲಾಸ್ ಟೀಚರ್ ಭೇಟಿಯಾಗಿ, ಹೇಗೆ ಓದ್ತಾರೆ ಹುಡುಗ ಹೇಗೆ ಓದ್ತಾನೆ ಅಂತ ಕೇಳ್ಕೊಂಡಾಗ ನಮಗೊಂದು ಧೈರ್ಯ ಬರುತ್ತೆ. ಇಬ್ಬರು ಸೇರಿ ಇದೊಂದು ರಥ, ಶಿಕ್ಷಣದ ರಥ, ಇಬ್ಬರು ಕೂಡ ಎಳೆಯೋಣಂತೆ. ಆಗ್ಬೋದಾ? Education Society to present the presidential remarks. A warm welcome to each one of you on this special occasion. This year has been indeed eventful and transformative for our school. We have upgraded our infrastructure, strengthened our academic orientation, and most importantly, secured CBSE affiliation from New Delhi. This milestone marks a new chapter in our journey, positioning our institution as a jewel in the crown among schools in this Malleshwaram area. This CBSE school will truly be a blessing to the residents of this locality, offering top-class education opportunities for children to thrive. With the enormous guidance of Dr. Gurraj Karjagi sir, we are confident that our school will rise to greater heights and establish itself as a landmark of academic excellence. I take this moment to express heartfelt gratitude to all the colleagues at ACT whose dedication, tireless efforts have been instrumental in turning around this historic institution. As we move along, I'd like to again thank Principal Madam, all the dedicated teachers, staff, the assistant staff, everybody for putting in their efforts to transform this school in the coming years. Thank you once again on our behalf. ಕಾನೂನು ಎಜುಕೇಷನ್ ಟ್ರಸ್ಟ್ ತಮ್ಮ ಮುಖಂಡತ್ವದೊಂದು ಶಾಲೆ ಇವತ್ತು ಆರಂಭವಾಗ್ತದೆ. ತಾವು ಸಾವಿರಾರು ಜನರ ಸೃಷ್ಟಿ ಮಾಡಿದ್ರೆ ತಮ್ಮ ಮಾತು ತುಂಬ ನೀತಿ ಪಾಠಗಳನ್ನು ಕೂಡ ಹೇಳಿದ್ದಾರೆ. ತಾವು ಇವತ್ತು ಏನು ಹೇಳ್ತಾರೆ? ನನಗೊಂದು ಸಂತೋಷ ಇದೆ. ಈ ಶಾಲೆ ಹೆಸರೇ ವಿದ್ಯಾ ಸಂಸ್ಕೃತಿ ಅಂತ. ವಿದ್ಯೆ ಅನ್ನುವಂಥದ್ದು ಈಗ ಹೇಳಿದಾಗೆ ಜ್ಞಾನ ಅಂತ ಉಳಿದಿಲ್ಲ.
ಬರೀ ಒಂದು ಇನ್ಫಾರ್ಮೇಶನ್ ಆಗಿ ಅದನ್ನು ತೊಗೊಂಡು ಬರೆದ್ರೆ ಪರೀಕ್ಷೆ ಮಾರ್ಕ್ಸ್ ಬರುತ್ತೆ ಅಂತ. ನಮ್ಮಲ್ಲಿ ಒಂದು ಏನಾಗಿದೆ, ಮಾರ್ಕ್ಸ್ ಜಾಸ್ತಿ ಬಂದರೆ ಒಳ್ಳೆ ಶಿಕ್ಷಣ ಸಿಕ್ತು ಅಂತ. ಅದು ಆಗಲಿಲ್ಲ. ನಾನೊಂದು ಪ್ರಶ್ನೆ ಯಾವಾಗಲೂ ಕೇಳ್ಕೊಳ್ಳೋದು, ಇತ್ತೀಚೆಗೆ ತಾವು ನೋಡಿದ್ದೀರಿ, ಒಬ್ಬ ಡಾಕ್ಟರ್ ಆದವನು ತನ್ನ ಹೆಂಡತಿನ ಕೊಲ್ಲೋದಕ್ಕೆ ತಾನೇ ಇಂಜೆಕ್ಷನ್ ಕೊಟ್ಟು ಕೊಲ್ತಾನೆ. ಶಿಕ್ಷಣ ಬಂತು ಅನ್ಬೇಕಾ? ಎಸ್ ಸರ್. ಇನ್ನೊಂದು ನಾನು ನೋಡಿದ ಹಿಮಾಚಲ ಪ್ರದೇಶದಲ್ಲಿ ತುಂಬ ಶಿಕ್ಷಣ ಇಂಜಿನಿಯರ್ ಆದಂಥ ಹುಡುಗ ತನ್ನ ಹೆಂಡತಿಯನ್ನು ಕೊಚ್ಚಿ ಫ್ರಿಜ್ಜಲ್ಲಿ ಇಟ್ಟು ಅಲ್ಲಲ್ಲಿ ಹಂಚಿ ಬರ್ತಾನಲ್ಲ. ಶಿಕ್ಷಣ ಪಡ್ಕೊಂಡು ಅಂತ ಅನ್ಬೇಕಾ ಇದಕ್ಕೆ ಅವನಿಗೆ? ಶಿಕ್ಷಣ ಪಡ್ಕೊಂಡು ಅಂತ ಅನ್ನೋಕೆ ಆಗೋದೇ ಇಲ್ಲ. ರಾಕ್ಷಸರು ಮಾಡೋಕ್ಕಾಗಲ್ಲ ಕೆಲಸ ಅದನ್ನ. ಮತ್ತೆ ಇನ್ನೊಂದು ನಾ ಕೇಳೋದು, ಹಿಂದಕ್ಕೊಂದು ಮಾತಿತ್ತು, ಅನಕ್ಷರಸ್ಥರಿಂದ ತುಂಬಾ ಹಾನಿಯಾಗಿದೆ ದೇಶಕ್ಕೆ ಅಂತ. ನಾನು ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾದಲ್ಲಿ ಬರೆದಿದ್ದೆ, ಒಂದು ಆರ್ಟಿಕಲ್ ಬರೆದಿದ್ದೆ. ಅನಕ್ಷರಸ್ಥರಿಂದ ದೇಶಕ್ಕೆ ಅನ್ಯಾಯ ಆಗಿಲ್ಲ, ಅಕ್ಷರಸ್ಥ ಮೋಸಗಾರರಿಂದಾನೇ ಜಾಸ್ತಿ ಅನ್ಯಾಯ ಆಗುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಪೇಷಂಟ್ ಗೊತ್ತಾಗಲಾರ್ದ ಕಿಡ್ನಿ ತಕ್ಕೊಳ್ಳೋರು ಯಾರು ಸರ್? ಡಾಕ್ಟರ್ ತಾನೇ. ಹೌದು. MS MBBS MS ಆಗಿದೆಯಲ್ಲ, ದೊಡ್ಡ ದೊಡ್ಡ ಬ್ರಿಡ್ಜ್ ಬೀಳೋದಕ್ಕೆ ಯಾರು ಕಾರಣ? ರೈತ ಅಲ್ಲ, ಇಂಜಿನಿಯರೇ ಕಾರಣ. ಚೆನ್ನಾಗಿ ಶಿಕ್ಷಣ ಪಡ್ಕೊಂಡಂತ ಇಂಜಿನಿಯರ್. ಅದಕ್ಕಿಂತ ಹೆಚ್ಚು ಹೇಳ್ತೀನಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ 4,000 ಕೋಟಿ 5,000 ಕೋಟಿ ಹೋಯ್ತು ಅಂತೀವಲ್ಲ, ಅನಕ್ಷರಸ್ಥ ಮಾಡಕ್ ಸಾಧ್ಯ ಇದೆಯಾ? ಅದು ಪಕ್ಕ ಚಾರ್ಟರ್ಡ್ ಅಕೌಂಟೆಂಟೇ ಮಾಡೋ ಕೆಲಸ. ಅದನ್ನ ಕ್ರಿಮಿನಲ್ಸ್ ಆದವ್ರು ಜೈಲಿಂದ ಬಿಡುಗಡೆ ಆಗ್ತಾರಲ್ಲ, ಯಾರು ಮಾಡೋರು ಅದನ್ನ? ಬುದ್ಧಿವಂತ ಲಾಯರೇ ಮಾಡೋದು, ದೊಡ್ಡ ಲಾಯರ್ ಅಲ್ಲ, ಬುದ್ಧಿವಂತ ಲಾಯರೇ ಮಾಡೋದು. ನಮ್ಮಲ್ಲಿ ಸೊಸೈಟಿಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿರೋರು IAS IPS ಆಫೀಸರ್ಸ್ ಅಂತ ಹೇಳ್ತೀವಿ. ಅವರಲ್ಲಿ ಎಷ್ಟೋ ಜನ ಭ್ರಷ್ಟರಾಗಿದ್ದನ್ನು ಕಂಡಿದ್ವಾ ನಾವು? ನನಗೆ ಇದು ಯಾಕೆ ಅನ್ಸುತ್ತೆ ಅಂದ್ರೆ, ನಮ್ಮ ಶಿಕ್ಷಣ ಏನ್ ಮಾಡ್ತು ಅಂತ ನಾ ಕೇಳ್ಕೋಬೇಕು. ಶಿಕ್ಷಣ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ದೇಶ ಪ್ರೇಮಿಗಳನ್ನಾಗಿ ಮಾಡ್ಬೇಕಾಗಿತ್ತು. ಅವ್ರ ಸ್ವಾರ್ಥಿಗಳನ್ನಾಗಿ ಮಾಡ್ಲಿಲ್ವಾ? ಲಂಚ ಅಥವಾ ಸ್ವಾರ್ಥ ಅಷ್ಟೇ, ಮತ್ತೊಂದೇನಿದೆ. ಅದಕ್ಕೆ ನಂದು ಆಗ್ಬಾರ್ದು ಅಂದ್ರೆ ಮನಸ್ಸನ್ನ ಮುಖ್ಯ ಆಗ್ಬೇಕಾದ್ರು. ನನಗಿದೆ ಸರ್, ಸಿಂಪಲ್ ಹಾಕೊಂಡಿದ್ದೇನೆ, ದೊಡ್ಡ ದೊಡ್ಡ ಗುರಿ ಹಾಕೊಳ್ಳಲ್ಲ. ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ನೆನಪಿಟ್ಕೋಬೇಕು, ಮರಿಬಾರ್ದು. ತಂದೆ ತಾಯಿ ಕೃತಜ್ಞರಾಗಿರ್ಬೇಕು. ಜಗತ್ತಲ್ಲಿ 100 ಜನ ನಾನು ಐ ಲವ್ ಯು ಅಂದ್ರೂ ಕೂಡ ನಿಜವಾಗ್ಲೂ ಪ್ರೀತಿ ಮಾಡೋದು ತಾಯಿ ಮತ್ತು ತಂದೆ ಇಬ್ಬರೇ. ಜಗತ್ತಲ್ಲಿ ಮಕ್ಕಳನ್ನ ಏನೂ ಅಪೇಕ್ಷೆ ಮಾಡದೆ ಪ್ರೀತಿ ಮಾಡುವಂತ 2 ಜೀವ, ತಾಯಿ ಮತ್ತು ತಂದೆ. ಅವರಿಗೆ ಅನ್ಯಾಯ ಮಾಡಿದ್ರೆ ಹೇಗೆ ಸರ್? ಅದಕ್ಕೆ ತಂದೆ ತಾಯಿಗಳ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಬದುಕೋದು ಹೇಗೆ ಅಂತ ಮೊದಲು ಕಲಿಸ್ಬೇಕು. ಮನೆ ಒಳ್ಳೆಯವನಾಗ್ಬೇಕು. 2ನೇದು ಬಹಳ ಮುಖ್ಯ. ನಾನು ನಿಂತ ನೆಲ, ನನ್ನ ದೇಶ ಕರ್ನಾಟಕ ಇದೆ, ಅದ್ರ ಬಗ್ಗೆ ನನ್ನ ಋಣ ಇರಬೇಕು. ನನ್ನ ಭಾಷೆ ಬಗ್ಗೆ ಪ್ರೀತಿ ಇರಬೇಕು. ಮನೆ ನನ್ನ ದೇಶ ಸರ್, ಎಂಥ ದೊಡ್ಡ ದೇಶ ಇದೆ. ಇಷ್ಟು ಇತಿಹಾಸ ಇರುವಂಥ ದೇಶ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನನ್ನ ಮಕ್ಕಳಿಗೆ ಹೇಳ್ಬೇಕಲ್ಲ, ನಾವು ಯಾರು ಹೇಳ್ತೀವಿ? ಪರೀಕ್ಷೆ ಮಾಡಿಸ್ಬಂದ್ರೆ ಆಯ್ತು ಅಂತೀವಿ. ಅಯ್ಯೋ ಇಂಡಿಯಾ ವಿಲ್ ನಾಟ್ ಇಂಪ್ರೂವ್ ಅನ್ನೋರು ಕೇಳಿದಿನ, ಅಯ್ಯೋ ಉದ್ಧಾರ ಆಗಲ್ಲ ದೇಶ. ನನಗೊಬ್ಬ ಹೇಳ್ದ, ದೇಶ ಉದ್ಧಾರ ಆಗಲ್ಲ ಸರ್ ಇದು ಅಂತ. ಯಾವ ದೇಶ ಉದ್ಧಾರ ಆಗುತ್ತೆ ಅಂತ ಕೇಳಿದೆ. ಅಮೇರಿಕಾ ಅಂದ. ನಾನು ವರ್ಷಕ್ಕೆ 2 ಸಲ ಹೋಗ್ತೀನಪ್ಪ ಅಲ್ಲಿ. ಅಲ್ಲಿ ಕೂಡ ನೀರು ಹಂಗೆ ಇದೆ, ಇಲ್ಲೂ ನೀರು ಅದೇ ಇದೆ. ಅಲ್ಲೂ ಎಲೆ ಹೆಸರಿದಾವೆ, ಇಲ್ಲೂ ಎಲೆ ಹೆಸರಿದ್ದಾವೆ. ಅಲ್ಲೂ ಜನ ಹಸಿವಾದಾಗ ಊಟ ಮಾಡ್ತಾರೆ, ನಾವು ಮಾಡ್ತೀವಿ. ಕೆಟ್ಟಿದ್ರೆ ನಾನು ನೀನು ಇಬ್ಬರೇ. ದೇಶ ಕೆಡೋಕೆ ಸಾಧ್ಯ ಇಲ್ಲ. ಹೆಂಗೆ ಕೆಡುತ್ತೆ ದೇಶ? ತುಂಬ ಕಾಲ ದೇಶ ಮಕ್ಕಳಿಗೆ ಇಂಥ ದೇಶ ಎಲ್ಲಿದೆಯಪ್ಪ ನಿನಗೆ ಅಂತ. ಅದಕ್ಕೆ ನಾನು ಈ ಶಾಲೆಯಲ್ಲಿ ಹಾಕ್ಕೊಂಡಿದ್ದಿಷ್ಟೇನೆ, ಇಲ್ಲಿ ಓದುವಂಥ ಪ್ರತಿಯೊಂದು ಮಗು ದೇಶಕ್ಕೆ ಋಣಿಯಾಗಿರ್ಬೇಕು, ನನ್ನ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ಬೇಕು. ಆಗನ್ನೇ ಆ ಹೆಸರು ವಿದ್ಯಾ ಸಂಸ್ಕೃತಿಯನ್ನು ಸಾರ್ಥಕ ಆಗ್ತದೆ ಅಂತ ಆ ಹಠ ಹಿಡಿದು ಮೊದಲು CBSE ಅಫಿಲಿಯೇಷನ್ ಮಾಡಿಸಿದೀವಿ. ವರ್ಷ ನಂಬಲಿಕ್ಕಿಲ್ಲ, ಶಾಲೆ ಗುರುತು ಹತ್ತದಷ್ಟು ಬದಲಾವಣೆ ಆಗಿದೆ ಒಂದು ವರ್ಷದಲ್ಲಿ. ಹೊಸ ನಾವು ನೋಡಿ, ಒಂದು ಧ್ಯಾನ ಮಂದಿರದಲ್ಲಿ ಕೂತಿದ್ದೀರಿ, ಶಾಂತವಾಗಿದೆ, ಇವರು ಧ್ಯಾನ ಮಾಡ್ತಿದ್ದಾರೆ. ಆ ಕೆಮ್ಮು ಬಂದ್ರೆ ಏನ್ ಮಾಡ್ತೀರಿ ನೀವು? ಕೆಮ್ಮಲ್ಲ, ತಡ್ಕೋತೀವಿ. ತಡ್ಕೊಳ್ಳೋ ಆಗೋದಿಲ್ಲ, ಹೊರಗಡೆ ಕೆಮ್ಮು ಬರ್ತೀವಿ. ಅದೇ ಮನುಷ್ಯ ಕಲಾಶಿಪಾಳ್ಯ ಬಸ್ ಸ್ಟ್ಯಾಂಡ್ ಅಂತ ಏನ್ ಮಾಡ್ತಾನೆ? ಕೆಮ್ತಾನೆ, ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಹಾಕ್ತಾನೆ. ಸುತ್ತಲಿನ ವಾತಾವರಣ ಹೇಗೆ ಪ್ರಚೋದನೆ ಮಾಡುತ್ತೆ ಅಂತ. ಆ ಶಾಂತ ವಾತಾವರಣ ಮನುಷ್ಯನ ಶಾಂತವಾಗಿ ಇರೋಕೆ ಕಲಿಸ್ತು. ನನಗೊಂದು ಉದ್ದೇಶ, ಈ ಶಾಲೆಯಲ್ಲಿ ಮಕ್ಕಳಿಗೆ ಆ ವಾತಾವರಣ ಕೊಡೋಣ, ಅನ್ನೋದು ಶಾಂತ ವಾತಾವರಣ, ಸ್ವಚ್ಛ ವಾತಾವರಣ ಕೊಡೋಣ, ಆಮೇಲೆ ಪಾಠ ಹೇಳೋಣ. ಇದು ಉದ್ದೇಶ. ಈ ಉದ್ದೇಶ ಅಷ್ಟೇನೆ ವಿದ್ಯಾ ಸಂಸ್ಕೃತಿ ಅಂತ ಹೆಸರು ಸಾರ್ಥಕ ಆಗ್ಬೇಕು. First year annual day ಮಾಡ್ತಾ ಇದ್ವಿ. ನಾವು ವೈಲಿಂಗ್ ಅವರ್ ಎಜುಕೇಶನ್ ಸೊಸೈಟಿ ಇಂದ ಆಲ್ರೆಡಿ 40 years ಇನ್ಸ್ಟಿಟ್ಯೂಷನ್. ನಾವು ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಅವ್ರ ಹತ್ರ ಈಗ ಹ್ಯಾಂಡ್ ಹೋಲ್ಡಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ಡಾಕ್ಟರ್ ಗುರುರಾಜ್ ಕರ್ಜಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ಪಿಯರ್ಹೆಡಿಂಗ್ ಆಲ್ ದ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಅಂಡ್ ಕರಿಕ್ಯುಲಮ್ ರಿಲೇಟೆಡ್ ಟು CBSE ಆಗಲಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ ಅವರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. We are quite excited about his participation. As you all know, he is an authority on education.
ಅವರು ನಮ್ಮ ಈ ಸ್ಕೂಲ್ ಇನ್ಸ್ಟಿಟ್ಯೂಷನ್ಗೆ ಅಸೋಸಿಯೇಟ್ ಆಗಿರೋದು ವಿ ಆರ್ ಆಲ್ ವೆರಿ ಪ್ರೌಡ್ ಇನ್ ಬಿಹಾಫ್ ಆಫ್ ಆಲ್ ದ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಫ್ರಮ್ ವೈದಿಕ್ ಔಟ್ ಎಜುಕೇಶನ್ ಸೊಸೈಟಿ. Once again, are looking forward to great years ahead and years to come. ವಿದ್ಯಾಸಂಸ್ಥೆ ಶಾಲೆಯ ಪ್ರಾಚಾರ್ಯರು. ಈ ವಿದ್ಯಾಸಂಸ್ಥೆ ಶಾಲೆ ವೈಯಾಲಿಕ ಎಜುಕೇಶನ್ ಸೊಸೈಟಿ ಮತ್ತೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಇಬ್ಬರ ಮ್ಯಾನೇಜ್ಮೆಂಟ್ ಉಪಸ್ಥಿತಿಯಲ್ಲಿ ಇದು ನಡೀತಾ ಇದೆ. ಕಳೆದ 2025-26 CBSE ಆಗಿ ಬದಲಾವಣೆಯ ಬೋರ್ಡ್ ಅನ್ನು ಹೊಂದಿರೋದ್ರಿಂದ ಈ ವರ್ಷ ಈ ಶಾಲೆ ಗುರುರಾಜ ಕರ್ಜಗಿ ಅವರ ಮುಂದಾಳತ್ವದಲ್ಲಿ ಈಗ ನಡೀತಾ ಇರೋದ್ರಿಂದ ತುಂಬಾ ನಾವು ಗುರುರಾಜ ಕರ್ಜಗಿ ಅವರು ಹೇಳಿದಾಗಲೇ ಈ ವಿದ್ಯಾಸಂಸ್ಕೃತಿ ಶಾಲೆ ವಿದ್ಯೆಯ ಜೊತೆಗೆ ಸಂಸ್ಕೃತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇಂದಿನ ಈ ಎನ್ವೈರನ್ಮೆಂಟ್ ಕಾರ್ಯಕ್ರಮದಲ್ಲೂ ಕೂಡ ನಾವು ಪೀಸ್ ಅನ್ನುವಂತ ಥೀಮ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ನೋಡಿದ ಹಾಗೆ ಶಾಂತಿ ಅನ್ನೋದನ್ನೇ ಕಳ್ಕೊಳ್ತಾ ಇದ್ದೀವಿ. ಆ ಶಾಂತಿ ಅಥವಾ ಈ ಪೀಸ್ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಈ ವಿದ್ಯಾರ್ಥಿಗಳಲ್ಲಿ ಮನೋಬಲವನ್ನ ಸೃಷ್ಟಿಸಬಹುದು, ಯಾವ ರೀತಿಯಾಗಿ ಅವರಲ್ಲಿ ನಾವು ಶಿಕ್ಷಣದ ಮೂಲಕ ಅದನ್ನ ದೊರಕಿಸ್ಕೋಬಹುದು ಅನ್ನೋದೇ ನಾವು ಇಂದಿನ ಎನ್ವೈರನ್ಮೆಂಟ್ ಡೇದ ಥೀಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಕ್ಸಾಂಪಲ್ ನೋಡಿದ್ರೆ ನಾವು ಇದನ್ನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂದ್ರೆ ಮೈಂಡ್ ಇನ್ ಪೀಸ್. ಮೈಂಡ್ ಒಂದು ಮನುಷ್ಯನಲ್ಲಿ ಶಾಂತತೆ ಅನ್ನೋದನ್ನ ಕಳ್ಕೊಬಿಟ್ಟಿದ್ದೀವಿ. ಫ್ಯಾಮಿಲಿಯಲ್ಲಿ ಪೀಸ್ ಅನ್ನ ಕಳ್ಕೊಳ್ತಾ ಇದ್ದೀವಿ, ಕಂಟ್ರಿಯಲ್ಲಿ ಪೀಸ್ ಅನ್ನ ಕಳ್ಕೊಳ್ತಾ ಇದ್ದೀವಿ. ಇದನ್ನ ಎಕ್ಸಾಂಪಲ್ ಆಗಿ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಅನಾಹುತವನ್ನ ಗೊತ್ತಾಯ್ತು, ಆ ತೀರ್ಮಾನ ಮೂಲ ಉದ್ದೇಶವಾಗಿ ಇಟ್ಕೊಂಡು ಈ ಶಾಂತಿಯುತವಾದಂತಹ ಸೌಹಾರ್ದಯುತವಾದಂತಹ ಒಂದು ಭಾರತ ದೇಶವನ್ನ ನಾವು ಹೇಗೆ ಕಟ್ಟಬಹುದು ಅನ್ನೋದನ್ನ ಮಕ್ಕಳ ಮುಖಾಂತರ, ಈ ಶಿಕ್ಷಣವನ್ನ ಕೊಡ್ತಾ ಇರುವಂತ ಮಕ್ಕಳ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಈ ವಿದ್ಯಾ ಸಂಸ್ಕೃತಿ ಶಾಲೆಯಲ್ಲಿ ನಾವು ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಯಾಕಂದ್ರೆ ಮನುಷ್ಯನ ಹಿಂದಿನ ಕಾಲದಲ್ಲಿ ನಮ್ಗೆ ಈ ಡೆಡಿಕೇಶನ್ ಅನ್ನೋದು, ಈ ಪಂಕ್ಚುಯಾಲಿಟಿ ಅನ್ನುವಂಥದ್ದು, ಮತ್ತೆ ಡಿಸಿಪ್ಲಿನ್ ಅನ್ನುವಂಥದ್ದು ಹಿಂದಿನ ಕಳ್ಕೊಳ್ತಾ ಇದ್ದೀವಿ. ಶಿಕ್ಷಣ ಅನ್ನೋದು ಕೇವಲ ಪುಸ್ತಕದ ಮೂಲಕ ಹೋಗೋದಷ್ಟೇ ಅಲ್ಲ. ಈ ಶಿಕ್ಷಣ ಅನ್ನುವಂಥದ್ದನ್ನ ಮೂಲಭೂತ ಅವಶ್ಯಕತೆಯೇ ಆ ಮನುಷ್ಯನಲ್ಲಿ ನಾವು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಇಟ್ಕೋಬೇಕು ಅನ್ನೋದನ್ನೇ ನಾವು ಈ ಶಾಲೆಯಲ್ಲಿ ಕಲಿಸ್ತಾ ಇರೋದು. ಇಂದಿನ ಈ ಎನ್ವೈರನ್ಮೆಂಟ್ ಡೇಗೆ, ಈ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇಂದಿನ ಈ ಥೀಮ್ ಅನ್ನ ನೋಡ್ಬಿಟ್ಟು ನಿಮ್ಗೆ ಈ ಶಾಲೆಯ ಮೂಲ ಉದ್ದೇಶ ಏನನ್ನೋದು ಗೊತ್ತಾಗ್ತಾ ಇದೆ.